ಏನು ನಿಮ್ಮ ಹೆಸರು? ವೀರೇಶ್ ಅವರು. ಕಂಬ ಹತ್ತೋದಕ್ಕೆ ಫಸ್ಟ್ ಎಲ್ಲ ಕಂಬಗಳು ಜನರಲ್ ಆಗಿ ಎತ್ತುತ್ತಿದ್ದು ಹತ್ತುತ್ತಿದ್ದು ಎಲ್ಲವೂ ಕೈ ಕಾಲುಗಳಲ್ಲೇ ನಡೀತಿತ್ತು. ಇವತ್ತು ಅಪ್ಡೇಟ್ ಆಗಿದ್ದಾರೆ ಅಥವಾ ಸ್ವಲ್ಪ ಶಕ್ತಿಹೀನರು ಆಗಿದ್ದಾರೆ. ಇಲ್ಲ, ಅವತ್ತಿನ ಶಕ್ತಿ ಇವತ್ತಿನ ಯುವಕರಿಗಾಗಲಿ ಇವತ್ತಿನ ಅನುಭವಿ ಇವ್ರಿಗಾಗಲಿ ಇಲ್ಲ. ಹಾಗಾಗಿ ನೋಡಿ, ಇದೊಂದು ಮಾಡ್ಕೊಂಡು ಇರಲಿ, ಯಾವುದೋ ಒಂದು ಆಲ್ಟರ್ನೇಟು. ಇದೇನಿದು? ಹಾಂ ಹಾಂ, ಅದು ಇಲ್ಲಿ ಕಂಬ ಹತ್ತಿ ತೋರಿಸಿ. ಒಂದೇ ಸಾಕಾ? ವೆರಿ ಗುಡ್. ನೋಡಿ, ನಮ್ಮ ವೀರೇಶ್ ಅವರು ಇವತ್ತು ಚಳ್ಳಕೆರೆ ಸಬ್ ಡಿವಿಷನಲ್ಲಿ ಇದ್ದೀವಿ, ಚಳ್ಳಕೆರೆ ಓಎಂಡಮಲ್ಲಿ. ಇದು ಕಂಪನಿ ಕೊಟ್ಟಿದ್ದಲ್ಲ, ಬೆಸ್ಕಾಂ ಕೊಟ್ಟಿರೋದಲ್ಲ, ಇವರೇ ಸ್ವಂತವಾಗಿ ಖರ್ಚು ಮಾಡ್ಕೊಂಡು ಒಂದು ಪೋರ್ಟಬಲ್ ಕಂಬ ಹತ್ತಂತ ಒಂದು ಯಂತ್ರನ ಕಂಡುಹಿಡ್ಕೊಂಡಿದ್ದಾರೆ. ಅದಕ್ಕೆ ಅಲಂಕಿಗಳನ್ನ ಸಹ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ. ಇರಲಿ, ಇವತ್ತು ಎಷ್ಟೋ ಜನ ಕಂಬ ಹತ್ತದೆ ಸೋಂಬೇರಿತನಗಳು ಮಾಡ್ಕೊಂಡು, ಶೋಕಿಗಳು ಮಾಡ್ಕೊಂಡು, ಯೂನಿಯನ್ ಕೆಲಸಗಳು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಂಥವ್ರು ನೀವು ಕಂಬ ಹತ್ತಕ್ಕಾಗಿಲ್ವಾ, ದಯವಿಟ್ಟು ವೀರೇಶ್ ಅವ್ರು ತೋರಿಸ್ತಿರಂತ ಇಂಥದ್ದು ಪೋರ್ಟಬಲ್ ಮಾಡ್ಕೊಳ್ಳಿ. ಅದೇ ತೋರಿಸಿ ವೀರೇಶ್ ಅವರು. ಆ ಕಡೆ ಬನ್ನಿ. ಹಾಂ ನೋಡಿ, ಇದು ಹಾಂ ಇಪ್ಪು ಒಂದು. ವೆರಿ ಗುಡ್. ಹಾಂ, ಸೆಕೆಂಡ್ರಿ ಮೇಲೆ ಸಾಕು ಸಾಕು. ಹಾಂ ಸಾಕು ಸಾಕು ಸಾಕು, ಬೇಡ ಬೇಡ ಬೇಡ, ಸಾಕು. ಹಾಂ ನೋಡಿ, ಇದು ಪೋರ್ಟಬಲ್ನ ಒಂದು ಸಿಸ್ಟಮು. ತುಂಬ ಚೆನ್ನಾಗಿದೆ ನೋಡಿ, ಆರಾಮಾಗಿ ಹತ್ಬೋದು, ತುಂಬ ಆರಾಮಾಗಿ ಹತ್ಬೋದು. RCC PCC ಎರಡೂ ಹತ್ಬೋದು ನೋಡಿ. ಇಷ್ಟೇ. ಎಷ್ಟು ಖರ್ಚಾಯ್ತು ವೀರೇಶ್ ಅವರು? ಅವರಿಗೆ ಒಂದು ಆ್ಯಂಗಲ್ನ ಕೊಟ್ಟು, ಒಂದು ಪೈಪ್ ಆ್ಯಂಗಲ್ನ ಕೊಟ್ಟು ಅದಕ್ಕೊಂದು ಇದಾಕಿ ವೆಲ್ಡ್ ಮಾಡಿಸಿದ್ದಾರೆ. ಮತ್ತು ಇದಕ್ಕೊಂದು ಸಪ್ರೇಟ್ ಆಗಿ ಒಂದು ಆ್ಯಂಗಲ್ನ ಸಹ ಹಾಕೊಂಡು ಜಸ್ಟ್ ಇದನ್ನು ಹಿಂಗೆ ಹಾಕ್ತಾರೆ ಅಷ್ಟೇ ನೋಡಿ. ಇಲ್ಲಿಂದ ಒಂದು ಕಾಲಲ್ಲಿ ಕುತ್ಕೊಂಡು ಇನ್ನೊಂದು ಕಾಲನ್ನ ಮೇಲಕ್ಕೆ ಇಟ್ಕೊಂಡು ಮೇಲಕ್ಕೆ ಹೋಗ್ತಾರೆ. ಆಮೇಲೆ ಸುರಕ್ಷಿತವಾಗಿ ನಿಲ್ಬೋದು. ಇದು ನಿಜವಾಗ್ಲೂ ವೀರೇಶ್ ಅವ್ರನ್ನ ನಾನು ಅಭಿನಂದಿಸ್ತೀನಿ. ಇವತ್ತು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ಇವತ್ತು ಎಷ್ಟೋ ಜನ ಪವರ್ ಮ್ಯಾನ್ಗಳು ಕರೆಂಟ್ ಶಾಕ್ಗಿಂತ ಮೇಲ್ಗಡೆಯಿಂದ ಕೆಳಗಡೆ ಬಿಚ್ಚಾಯ್ತಾ ಇದ್ದಾರೆ. ಇದು ನಿಜವಾಗ್ಲೂ ದೌರ್ಭಾಗ್ಯ. ಇವತ್ತು ಕಂಪನಿ ಎಲ್ಲ ಮೆಟೀರಿಯಲ್ನ ಕೊಟ್ಟರು ಇವತ್ತಿನ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಇದು ನಿಜವಾಗ್ಲೂ ದುರದೃಷ್ಟ. ಇದು ಆಗಬಾರ್ದಾಗಿತ್ತು, ಆದರೂ ಆಗ್ತಾ ಇದೆ. ಇವತ್ತು ವೀರೇಶ್ ಅವರು ಈ ಥರದವರು ಹಲವಾರು ಜನ ಈ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬ ಲೈನ್ ಮ್ಯಾನು ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಕಂಬದ ಮೇಲೆ ನಿಲ್ಲುವಂಥ ಶಕ್ತಿನ ತಗೊಳ್ಳಿ ಫಸ್ಟು. ಅದಾದ ಮೇಲೆ ಮುಂದಿನ ಕೆಲಸ 5 ನಿಮಿಷ ಲೇಟ್ ಆಗಲಿ ಆರಾಮಾಗಿ ಕೆಲಸ ಮಾಡಿ. ಒತ್ತಡಕ್ಕೆ ಒಳಗಾಗಿ ಕೆಲಸ ಮಾಡಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಜೀವ ಅತಿ ಅಮೂಲ್ಯ. ಬೆಸ್ಕಾಂ ಅನ್ನೋ ಕುಟುಂಬಕ್ಕೂ ಮತ್ತು ನಿಮ್ಮ ಒಂದು ಕುಟುಂಬಕ್ಕೂ. ಹಾಗಾಗಿ ಪ್ರತಿ ಬಾರಿ ನಾವು ಹೇಳೋದು ಪವರ್ ಮ್ಯಾನ್ಗಳಿಗೆ, ಅಜಾಗರೂಕತೆಯಿಂದ ಕೆಲಸ ಮಾಡಬೇಡಿ, ಆತುರದಿಂದ ಕೆಲಸ ಮಾಡಬೇಡಿ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವೀರೇಶ್ ಅವರು ಒಂದು ಅದ್ಭುತ ಒಂದು ಮೆಟೀರಿಯಲ್ನ ತೋರಿಸಿದ್ದಾರೆ. ಇದಕ್ಕೆ ಏನಿಲ್ಲ, ತುಂಬ ಸಿಂಪಲ್. ಒಂದು ಪ್ಲೇಟು, ಒಂದು ಆ್ಯಂಗಲ್ನ ಹಾಕೊಂಡು ಈ ಥರದ್ದು ಒಂದು ಸ್ಟ್ಯಾಂಡ್ನ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಈ ಸ್ಟ್ಯಾಂಡನ್ನ ಇವಾಗ ನಮ್ಮ ವೀರೇಶ್ ಅವರು ಒಂದು ಅರ್ಥಿಂಗ್ನ ಒಂದು ಪೋರ್ಟಬಲ್ ಸಿಸ್ಟಮ್ ಸಹ ತೋರಿಸ್ತಾ ಇದ್ದಾರೆ. ವೆರಿ ಗುಡ್. ತೋರಿಸಿ ವೀರೇಶ್ ಅವರು. ಮೈಕ್ ಹಾಕಬೇಕಾಯ್ತು ನೋಡಿ, ಇದೊಂದು ಅರ್ಥನ ಒಂದು ಪೋರ್ಟಬಲ್. ಯಾಕಂದ್ರೆ ಇವತ್ತು ಒಂದಿಷ್ಟು ಕಾಸ್ಟ್ಲಿ ಅನ್ಸ್ಬೋದು, ಅಥವಾ ನಿಮ್ಮ ಪ್ರಾಣಗಳನ್ನ ಉಳಿಸ್ಕೊಳ್ಳೋದಕ್ಕೆ ಯಾವುದು ಕಾಸ್ಟ್ಲಿ ಅಲ್ಲ ನೋಡಿ. ಅದನ್ನ ಕ್ಯಾರಿ ಮಾಡೋದು ಕಷ್ಟ. ಹಾಗಾಗಿ ಇವರು ಒಂದಿಷ್ಟು ದಾರದ ಉಂಡೆನ ತಗೊಂಡಿದ್ದಾರೆ, ಜೊತೆಯಲ್ಲಿ ಒಂದಿಷ್ಟು ವೈರ್ನ ಮಾಡ್ಕೊಂಡಿದ್ದಾರೆ. ವೆರಿ ಗುಡ್. ಆರಾಮಾಗಿ ಆರಾಮಾಗಿ ನೋಡಿ, ಇದು ಒಂದು ಇದನ್ನ ಹಾಕೊಂಡಿದ್ದಾರೆ. ಯಾವುದು ನಮ್ಮ ಸ್ಪ್ರಿಂಗ್ನ, ಆ ಸ್ಪ್ರಿಂಗ್ ಹಾಕೊಂಡು ಏನಿದು ಜಿಯಾಗಳು ಕ್ಲಚ್ ವೈರ್, ಬೈಕ್ ಕ್ಲಚ್ ವೈರ್ನ ಒಂದು ಹಗ್ಗಕ್ಕೆ ಕಟ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿಗೆ ಇದು ಮೇಲ್ಗಡೆ ಹೋಗಿ ತಂತಿ ಮೇಲೆ ಕೂತ್ಕೊಳ್ಳುತ್ತೆ. 3ಕ್ಕೂ ಅಥವಾ 4ಕ್ಕೂ ಇದು ಹೋಗಿ ಹಿಂಗೆ ಮೇಲ್ಗಡೆ ತೋರಿಸಿ, ಹಿಂಗೆ ಮೇಲ್ಗಡೆ ಹಿಂಗೆ ಹಿಂಗೆ ಕೆಳಗಡೆಯಿಂದ ತೋರಿಸಿ, ಹಿಂಗೆ ಈ ವೈರ್ ಕೆಳಗಡೆಯಿಂದ ತೋರಿಸ್ರಿ. ಅಯ್ಯಯ್ಯ, ಹಿಂಗೆ ತೋರಿಸ್ರಿ, ಹಿಂಗೆ ಹಿಂಗೆ ತಲೆ ಮೇಲೆ ಇಡ್ರಿ, ಫೋನ್ನ ನನ್ನ ತಲೆ ಮೇಲೆ ಇಡಿ ಹಿಂಗೆ. ನೋಡಿ, ಇದು ಮೇಲ್ಗಡೆ ಹೋಗುತ್ತೆ ಅಂತ ಇಟ್ಕೊಳ್ಳೋಣ.
ಮೇಲ್ಗಡೆ ಹೋಗಿ ಹಿಂಗ್ ಕೂತ್ಕೊಳ್ಳುತ್ತೆ. ಹೆಂಗ್ ಬಿಸಾಕ್ತೀರಾ ಇದನ್ನ? ಎಲ್ಸಿ ಅಂತೀರಾ? ಮುಂದೆ ಬರ್ರಿ. ಹಾ, ಫಸ್ಟ್ ಎಲ್ಸಿ ಅಂತೀರಾ. ಎಲ್ಸಿ ತಗೊಂಡ್ಮೇಲೆ ಎಲ್ಸಿ ನಂಬರ್ ಬರ್ಕತ್ತೀರಾ? ಎಲ್ಸಿನ ತಗೊಳ್ಳೋದಕ್ಕಿಂತ ಮುಂಚೆ JE ಹೇಳ್ತೀರಾ? ಬುಕ್ಕಲ್ಲಿ ಎಂಟ್ರಿ ಮಾಡ್ಕತ್ತೀರಾ. ಇಲ್ಲಿ ನೋಡಿ, ಎಲ್ಸಿ ತಗೊಂಡ್ಮೇಲೆ ಎಲ್ಸಿ ನಂಬರ್ನ ಇವರು ಎಂಟ್ರಿ ಮಾಡ್ಕತ್ತಾರೆ. ಕನ್ಫರ್ಮ್ ಮಾಡ್ಕತ್ತೀರಾ JE ಹತ್ರ? ಸ್ಟೇಷನ್ ಕನ್ಫರ್ಮ್ ಮಾಡ್ಕತ್ತೀರಾ? ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಏನ್ ಮಾಡ್ತೀರಾ? ಎಲ್ಲಿ ಮಾಡ್ಕತ್ತೀರಾ? ಅದನ್ನ ಭೂಮಿ ಒಳಗಡೆ ಹೊಡಿತೀರಾ, ಮಧ್ಯ ಮಾಡ್ಕೊಂತೀರಾ. ಓಕೆ, ಇವಾಗ ಇಲ್ಲೆಲ್ಲೋ ಬಂದು ಏನೋ ಒಂದು ಭೂಮಿಗೆ ಅರ್ಥ ಮಾಡ್ಕೊಂತೀರಾ. ಓಕೆ, ಇಲ್ಲ ಅರ್ಥ ಮಾಡ್ಕೊಂಡ್ರಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಾ? ಅಲ್ಲೆಲ್ಲ ನೀರು ಸಿಕ್ಕರೆ ನೀರು ಹಾಕ್ತೀರಾ. ಓಕೆ, ಹಾಕ್ಬಿಟ್ಟು ಆ ಪುಡಿ ತಗೊಂಡು ಉರಿದ ಅಂತೀರಾ. ಈ ಉರಿಗೆ ಕಲ್ ಕಟ್ಕೊಂತೀರಾ. ಈ ಉರಿಗೆ ಕಲ್ ಕಟ್ಕೊಂಡು ಲೈನಿಂದ ಆ ಕಡೆ ಬಿಸಾಕ್ತೀರಾ. ಸರಿ, ಲೈನಿಂದ ಆ ಕಡೆ ಬಿದ್ದು ಇದು ಬಿದ್ದಾದ್ಮೇಲೆ ಇದನ್ನ ಎಳ್ಕೊಂತೀರಾ. ಹಾ, ತುಂಡು ಎಳ್ಕೊಂತೀರಾ. ಮುರುಕು ಆಗುತ್ತೆ, ಕರೆಕ್ಟ್ ಆಗಿ ಹೋಗ್ಕೊಂತೀವಿ. ಕರೆಕ್ಟ್ ಆಗುತ್ತೆ ಹಾಕಿ ಒಂದು ಕಲ್ ತಗೊಂಡು ಕಟ್ಬಿಡ್ತೀರಾ. ಇದು ಹೋಗಿ ತಂತಿ ಮೇಲೆ ಕುತ್ಕೊಳ್ತಾರ, ನೋಡ್ಕೊಂತೀರಾ ಇದನ್ನ. ಯಾವ್ದು ಇದು? ಬ್ರೇಕ್ ವೈರ್ನ. ಅಲ್ಲಿಗೆ 4ಕ್ಕೂ ಕಾಮನ್ ಆಯ್ತು. ಇಲ್ಲಿ ಎಷ್ಟಿಗಾದ್ರೂ ಕಾಮನ್ ಆಯ್ತು. ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಸಪ್ಲೈ ಬಂತು, ಸ್ಟೇಷನ್ ಇಂದ ರಿಟರ್ನ್ ಬಂತು, ಯಾವ್ದು DG ರಿಟರ್ನ್ ಬಂತು ಅಂದ್ರೆ ನಿಮ್ಗೆ ಸ್ಟಾರ್ಟ್ ಆಗುತ್ತೆ, ಟ್ರಿಪ್ ಆಗುತ್ತೆ ಅಥವಾ ಫ್ಯೂಸ್ ಹೋಗುತ್ತೆ. ಅಲ್ಲಿ ನಿಮ್ಗೆ ಸಪ್ಲೈ ಬರಲ್ಲ. ಹೌದಾ? ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ವೀರೇಶ್ವರ ಇದನ್ನ? ಸರ್, ನಾನು ಈಗ ಆಲ್ರೆಡಿ ಒಂದು 5 ವರ್ಷದಿಂದ ಮಾಡ್ತೀನಿ. 5 ವರ್ಷದಿಂದ? ಮತ್ತೆ ನೀವು ಪ್ರಪಂಚಕ್ಕೆ ಹೇಳ್ಬೇಕು ತಾನೆ ಇದನ್ನ. ನಮ್ಮ ವಿಡಿಯೋಗಳು ನೋಡಿದ್ರಲ್ವ? ನಿಮ್ಮ ನೋಡಿ ಮತ್ತೆ ಯಾಕೆ ಫೋನ್ ಮಾಡ್ಲಿ ಹೇಳಿಲ್ಲ ನೀವು? ಹೌದು, ನಂಬರ್ ಸೇವ್ ಮಾಡಿದೀರಾ, ವಿಡಿಯೋ ನೋಡ್ತಾ ಇದ್ದೀರಾ. ನೋಡಿ ಎಂತ ಉಪಯುಕ್ತ ಒಂದು ಮಾಹಿತಿ ಇದು. ದಯವಿಟ್ಟು ಪವರ್ ಮ್ಯಾನ್ಗಳು, ಗ್ರಾಮೀಣ ಭಾಗದ ಪವರ್ ಮ್ಯಾನ್ಗಳು ಅಥವಾ ಸಿಟಿ ಲೈನ್ ಮ್ಯಾನ್ಗಳಾದ್ರೂ ಪರವಾಗಿಲ್ಲ, ದಯವಿಟ್ಟು ಇದನ್ನೊಂದು ಮಾಡಿ. ಏನಿಲ್ಲ, ವೆರಿ ಸಿಂಪಲ್ ಇದೆ. ಒಂದು 50 ರೂಪಾಯಿ ಹಗ್ಗ, ಒಂದು ವೈರ್ನ, ಇದು ವೈರ್ ಬೆಲೆ ಎಷ್ಟು? ಇದು ಆಯ್ತು, ಎಷ್ಟು? ಒಂದು 40 ರೂಪಾಯಿ. 40 ರೂಪಾಯಿ ಒಂದು ಮೀಟರ್ ಇದೆಯಾ? ಒಂದು 500 ರೂಪಾಯಿ. 10 ಮೀಟರ್ ವೈರು 40 ರೂಪಾಯಿ ಅಂತಾನೆ ಇಟ್ಕೊಳ್ಳೋಣ. ಸ್ಲೀವ್ ವೈರ್ ಇದು, ಕಾಪರ್ ವೈರು 10² mm. ಈ ಒಂದು ವೈರ್ಗೆ 400 ರೂಪಾಯಿ ಖರ್ಚಾಗಿದೆ. ಆಮೇಲೆ ಇದೊಂದು ಕೇಬಲ್ ನೀವು ಎಲ್ಲಾದ್ರೂ ಗ್ಯಾರೇಜ್ ಅಲ್ಲಿ ಹೋದ್ರೂ ಸಿಗುತ್ತೆ. ಬೇಡಪ್ಪ ಹೊಸದೇ ತಗತ್ತೀವಿ ಅಂದ್ರು ಹಬ್ಬ ಅಂದ್ರೆ 300 ರೂಪಾಯಿ ಇರ್ಬೋದು. ಇದು ಇದಕ್ಕೆ ಕಾಪರ್ ಹಾಕಿದ್ದೆ, ಕಾಪರ್ ಕಟ್ ಆಗುತ್ತಲ್ಲ. ಹೌದು, ಅದಕ್ಕೆ ಮಾಡಿ ಓಕೆ. ಇದೊಂದು 300 ರೂಪಾಯಿನೇ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಇದೊಂದು 400, ಇದೊಂದು 300. ಈ ಹಗ್ಗಕ್ಕೆ ಎಷ್ಟಾಯ್ತು? ಹಗ್ಗ ಒಂದು 100 ರೂಪಾಯಿ ಆಯ್ತು. 100 ರೂಪಾಯಿ ಹಗ್ಗ ಆಯ್ತು. ಈ ಕಂಬಿಗೆ ಎಷ್ಟಾಯ್ತು? ಇದು ನಿಮ್ಮಲ್ಲೇ ಸಿಗುತ್ತೆ. ಆಯ್ತು, ಇದಕ್ಕೊಂದು 100 ರೂಪಾಯಿ ಇಟ್ಕೊಳ್ಳೋಣ. ಓವರ್ ಆಲ್ ಒಂದು 1000 ರೂಪಾಯಿಲಿ ಒಂದು ಅದ್ಭುತವಾದ ಪೋರ್ಟಬಲ್, ತುಂಬಾ ಯೂಸಲ್ ಫ್ರೀ ಮತ್ತು ಯೂಸಲ್ ಫ್ರೆಂಡ್ಲಿ ಆಗಿರುವಂತಹ ಒಂದು ಅರ್ಥನ ಮಿಸ್ಟರ್ ವೀರೇಶ್ ಅವರು ಚಳ್ಳಕೆರೆ ಒಂದು ಶಾಖೆಗೆ ಸಂಬಂಧಿಸಿದಂತ ಒಬ್ಬ ಪವರ್ ಮ್ಯಾನ್ ಇದನ್ನ ರೆಡಿ ಮಾಡ್ಕೊಂಡಿದ್ದಾರೆ, ಕಂಡುಹಿಡಿದಿದ್ದಾರೆ ಅಂತಾನೂ ಹೇಳ್ಬೋದು. ತುಂಬಾ ಸುಲಭ, ತುಂಬಾ ಅದ್ಭುತ. ಕೇವಲ ಇದಕ್ಕೆ ಒಂದು 20 ನಿಮಿಷಗಳ ಕಾಲ ನಿಮ್ಮ ಸಮಯ ವ್ಯಯ ಮಾಡಬೇಕು. ಆ 20 ನಿಮಿಷಗಳ ಕಾಲ ಮತ್ತು 1000 ರೂಪಾಯಿ ನೀವು ಇದಕ್ಕೆ ಖರ್ಚು ಮಾಡಿಬಿಟ್ರೆ ಅದ್ಭುತವಾದ ಒಂದು ಅರ್ಥಿಂಗ್ ನ ಮಾಡ್ಕೋಬಹುದು. ನಿಮಗೆ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಎಲ್ಲಿ 3 ಅರ್ಥಾಡು, ಎಲ್ಲಿ 6 ಅರ್ಥಾಡು ಅಂತ ಕೇಳ್ತಾ ಇರ್ತೀನಿ. ಆದ್ರೆ ಇದನ್ನು ಮಾಡ್ಕೊಂಡ್ರೆ ನಿಮ್ಗೆ ಆ ಅರ್ಥಾಡ್ನ ಅವಶ್ಯಕತೆ ತುಂಬಾ ಕಮ್ಮಿ ಆಗುತ್ತೆ. ತುಂಬಾ ಅದ್ಭುತವಾದ ಟೆಕ್ನಾಲಜಿ. ಹಾಗೆ ಎಲ್ಲೇ ಮಾಡಿ ದಯವಿಟ್ಟು 10 ನಿಮಿಷ ನಿಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಒಂದು 10 ನಿಮಿಷನ ಎಕ್ಸ್ಟ್ರಾ ಖರ್ಚು ಮಾಡಿ. ಪಾತ್ರದಿಂದ ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು, ಸಿನಿಮಾಗೆ ಹೋಗ್ಬೇಕು, ಅಥವಾ ಮೊಬೈಲ್ ನೋಡ್ಬೇಕು, ಅಥವಾ ನಮ್ಮ ಅಮ್ಮ ಕರೆದ್ರು, ನನ್ನ ಹೆಂಡತಿ ಕರೆದ್ರು, ನನ್ನ ಮಗ ಕರೆದ, ಮಗಳು ಕರೆದ, ಇಲ್ಲ ನಮ್ಮ ಸಾಹೇಬ್ರು ಫೋನ್ ಮಾಡ್ತಾ ಇದಾರೆ, ಇಲ್ಲ ಯಾರೋ ಕನ್ಸ್ಯೂಮರ್ ಮೇಲಿಂದ ಮೇಲೆ ಫೋನ್ ಮಾಡ್ತಾ ಇದಾರೆ, ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಕಂಬ ಹತ್ತವಾಗ ಆರಾಮಾಗತ್ತಿ. ನೋಡಿ, ಇವ್ರ ಹತ್ರ 2 ಪೋರ್ಟಬಲ್, ಒಂದು ಅದ್ಭುತವಾದ ಒಂದು ಪವರ್ ಮ್ಯಾನ್ಗೆ ಅತಿ ಉಪಯೋಗವಾದಂತ ಒಂದು ವಸ್ತುನ ನೋಡಿದೆ. ಒಂದು ಅರ್ಥಿಂಗ್, ಇನ್ನೊಂದು ಕಂಬ ಹತ್ತೋದಕ್ಕೆ ಬೇಕಾದಂತ ಒಂದು ಅದ್ಭುತವಾದ ಪೋರ್ಟಬಲ್ ಸ್ಟ್ಯಾಂಡ್. ಇವೆರಡೂ ಪ್ರತಿ ಪವರ್ ಮ್ಯಾನ್ಗೂ ಅತಿ ಅವಶ್ಯಕ. ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡ್ತಿರೋರು ನಿಮ್ಮ ಭಾಗಗಳಲ್ಲೇ ಮಾಡ್ಕೊಳ್ಳಿ. ವೀರೇಶ್ ಅವ್ರ ನಂಬರ್ ಏನು?
ಸರ್ 944 98 77 285 ಅಂತ ಬೆಸ್ಕಾಂ ಚಳ್ಳಕೆರೆ ಉಪವಿಭಾಗದ ಚಳ್ಳಕೆರೆ ಶಾಖೆಯ ಪವರ್ ಮ್ಯಾನ್ ವೀರೇಶ್ ಅವರು. ಅವ್ರ ನಂಬರು 944 98 77 285 ಅಂತ. ನಿಮಗೆ ಯಾವುದೇ ರೀತಿಯಾದ ಅನುಮಾನ ಇದ್ರು ದಯವಿಟ್ಟು ವೀರೇಶ್ ಅವರಿಗೆ 8 ಗಂಟೆ ಮೇಲ್ ಕಾಲ್ ಮಾಡಿ, ಅಥವಾ ಅವರು ಫ್ರೀಯಾಗಿ ಇದ್ದಾಗ ಕಾಲ್ ಮಾಡಿ. ಅವರು ಡ್ಯೂಟಿಲಿ ಇದ್ದಾಗ ಫೋನ್ ಮಾಡಬೇಡಿ, ಅವ್ರಿಗೂ ತೊಂದರೆ ಆಗುತ್ತೆ, ಅವ್ರಿಗೂ ಹಿಂಸೆ ಆಗುತ್ತೆ. ಆರಾಮಾಗಿದ್ದಾಗ ಒಂದು ಮಾತು ಕೇಳಿ, ಆರಾಮಾಗಿದ್ದೀರಾ ಅಣ್ಣ, ಕಂಬದಲ್ಲಿ ಇದ್ದೀರಾ, ಕೆಳಗಡೆ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಮನೇಲಿ ಇದ್ದೀರಾ ಅಂತ ಕೇಳಿ ಒಂದು ದಯವಿಟ್ಟು ಮಾಡಿ. ಈ ವಿಡಿಯೋ ನೋಡ್ತಾ ಇದ್ರೆ ತುಂಬಾ ಸುಲಭ. ಒಂದು ಸ್ಟೇಷನರಿ ಅಂಗಡಿಗೆ ಹೋದ್ರೆ ಅಥವಾ ಹಾರ್ಡ್ವೇರ್ ಶಾಪ್ಗೆ ಹೋದ್ರೆ ನಿಮ್ಗೆ ಇವೆಲ್ಲ ಸಿಕ್ಕೋಗುತ್ತೆ. ಒಂದು ಈ ಬಟ್ಟೆ ತಗಲಾಕಂಥದ್ದು, ಅಥವಾ ಹಗ್ಗ ಕಟ್ಟಂಥದ್ದು, ಅಥವಾ ಏನಾದ್ರು ಗಾಡಿ ಕಟ್ಟಂಥದ್ದು, ಒಂದು ದಪ್ಪದ ಪ್ಲಾಸ್ಟಿಕ್ ವೈರು, ಅದ್ರ ಜೊತೆಯಲ್ಲಿ ಒಂದು ಬ್ರೇಕ್ನ ಅಥವಾ ಎಕ್ಸ್ಲೇಟರ್ನ ವೈರು, ಅದಾದ್ಮೇಲೆ ಒಂದು 10 ಮೀಟರ್ನ 10 ಸ್ಕ್ವೇರ್ mm ಅಥವಾ 6 ಸ್ಕ್ವೇರ್ mm ಒಂದು ಕಾಪರ್ ವೈರ್ನ ಒಂದು 10 ಮೀಟರ್, ಮತ್ತೆ ಒಂದು ಕಬ್ಬಿಣದ ಪೀಸು. ನಿಮ್ಗೆ ಎಲ್ಲರೂ ಸಿಗುತ್ತೆ ಕಬ್ಬಿಣದ ಪೀಸ್ ಹಾಕಿದ್ಮೇಲೆ ನಮ್ಮ ಕಬ್ಬು ಪೀಸ್ ಮುಟ್ಬೋದು ಸರ್. ಯಾಕಂತಂದ್ರೆ ಕಬ್ಬು ಗೊತ್ತಿರಲ್ಲ ನಮಗೆ, ಗೊತ್ತಿರಲ್ಲ. ಹಾಗಾಗಿ ನಾವು ಹಗ್ಗ ಮುಟ್ಕೊಂಡ್ರೆ ಹಗ್ಗ ಸಮಸ್ಯೆ ಆಗಲ್ಲ. ಹೌದು, ಹಗ್ಗ ಹಾಕೊಂತೀವಿ, ಹಗ್ಗ ಹಾಕೊಂಡ್ಬಿಟ್ಟು ಅದಕ್ಕೆ ಹೋಗಲ್ಲ. ಈ ಕಲ್ಲು ಹಾಕ್ಬಿಟ್ಟು ದಿನ ಕೈ ಎಳ್ಬಿಟ್ಟು ಕಟ್ಬಿಡ್ತೀವಿ. ಅಲ್ಲಾಡಬಾರ್ದು, ಅಲ್ಲಾಡ್ದಂಗೆ ಕಟ್ಬಿಡ್ತೀವಿ. ಹೌದು. ಇವಾಗ LC ಇದ್ರೂ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಹೌದು ಹೌದು. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ವೀರೇಶ್ ಅವರೇ, ತುಂಬಾ ಒಳ್ಳೆ ಕೆಲಸ, ಖುಷಿ ಆಯ್ತು ನೋಡಿ. ಆಕ್ಚುಲಿ ಏನ್ ಗೊತ್ತಾ, 4 ಜನಕ್ಕೆ ನಮ್ಮಿಂದ ಉಪಯೋಗ ಆಗಿದೆ ಅಲ್ಲ. ನಾವು ಗೆದ್ದು ಬೀಗದ ಏನಿಲ್ಲ ಇಲ್ಲಿ. ಸುಮ್ಮನೆ ದೊಡ್ಡ ಸ್ಥಾನದಲ್ಲಿ ಹೋಗಿ ಕೂತ್ಕೊಂಡು ನಕರಗಳು ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾವು 4 ಜನಕ್ಕೆ ಉಪಯೋಗ ಮಾಡೋಣ ಅಲ್ಲ. ಹಂಗಾಗಿ ನಿಮ್ಮ ಪವರ್ ಮ್ಯಾನ್ಗಳ ಅವಶ್ಯಕತೆ ಅತಿ ಅಮೂಲ್ಯ, ಅತಿ ಅವಶ್ಯಕ. ಇವತ್ತು ಟೆಕ್ನಾಲಜಿ ಕೈಯಲ್ಲಿ ಕೆಲಸ ಮಾಡೋದು ಬಂದಿರ್ಬೋದು, ಅದರಿಂದ ಕೆಲಸ ಮಾಡೋದಕ್ಕೆ ಪವರ್ ಮ್ಯಾನ್ ಬೇಕೇ ಬೇಕು. ಕರೆಂಟ್ ಹೋದ್ರೆ ಬಂದು ರಿಪೇರಿ ಮಾಡಕ್ಕಾಗಲ್ಲ. ಖಂಡಿತವಾಗ್ಲೂ ಪವರ್ ಮ್ಯಾನೇ ರಿಪೇರಿ ಮಾಡೋದು. ಇವತ್ತಾಗ್ಲಿ ಇನ್ನು 100 ವರ್ಷ ಆಗ್ಲಿ ಟೆಕ್ನಾಲಜಿ ಬದಲಾಗ್ಬೋದು, ಆದ್ರೆ ಮನುಷ್ಯನಿಲ್ಲದೆ ಏನಾದ್ರು ಕರೆಂಟ್ ಕೊಡಕ್ಕಾಗಲ್ಲ. ಹಂಗಾಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ವೀರೇಶ್ ಅವರೇ. ಇವತ್ತು ನಮಗೆ ಸಿಕ್ಕು ನೀವು ಈ ಟೆಕ್ನಾಲಜಿ ತೋರಿಸಿರೋದಕ್ಕೆ ನಾನು ಹೆಲ್ಮೆಟ್ ಯಾವಾಗಲೂ ಬರ್ತದೆ. ಈಗ ಎಷ್ಟು ನನ್ನ ಟೀಚರ್ ಹೋಗಿದ್ದು ಕಾರಣಕ್ಕೋಸ್ಕರ ಹೆಲ್ಮೆಟ್ ಎನಿ ಟೈಮ್ ಹೆಲ್ಮೆಟ್ ಯಾರಕ್ಕೆ ಕೇಳ್ಬೇಕಾದ್ರೆ ಹೆಲ್ಮೆಟ್ ಯಾವಾಗಲೂ ಇರ್ತದೆ. ಯಾರನ್ನು ಕೇಳೋದ್ ಬೇಡ, ಯಾರನ್ನು ಒಪ್ಸೋದ್ ಬೇಡ ವೀರೇಶ್ ಅವರು. ನಾನೇ ಅದನ್ನೇ ಹೇಳ್ತಾರೆ. ನಮ್ಮ ಮನೆಯವ್ರು ಫಸ್ಟ್ ಹೆಲ್ಮೆಟ್ ಕೊಡ್ತಾರೆ ಕೈಗೆ. ವೆರಿ ಗುಡ್. ನನ್ನ ಮಕ್ಕಳಿಗೂ ಹೆಲ್ಮೆಟ್ ತಗೊಂಡ ಕೇಳ್ತಾರೆ, ಮನೆಗೆ ಫೋನ್ ತಗೊಂಡು ಕೇಳ್ತಾರೆ, ಎರಡು ತಗೊಂಡು ಬರ್ತೀನಿ. ಅಮ್ಮ ತಾಯಂದ್ರ, ಪವರ್ ಮ್ಯಾನ್ಗಳ ಅಕ್ಕ ತಂಗಿಯರಾಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅಥವಾ ಅವರ ಮಡದಿಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ನಿಮ್ಮ ಯಜಮಾನರು ಯಾವುದೋ ಫೋನ್ ಕಾಲು, ಯಾವುದೋ ಟೆನ್ಷನ್ ಅಲ್ಲಿ ಅವರು ಮೊಬೈಲು ಮತ್ತೆ ಗಾಡಿ ಕೀ ತಗೊಂಡು ಹೊರಗಡೆ ಬರ್ತಾ ಇರ್ತಾರೆ. ದಯವಿಟ್ಟು ನಿಮ್ಗೆಲ್ಲರಿಗೂ ಕೈ ಮುಗಿ ಕೇಳ್ತಾ ಇದ್ದೀನಿ, ನೀವು ಅವ್ರ ಮನೆಯಿಂದ ಹೊರಗಡೆ ಹೋಗುವಾಗ ದಯವಿಟ್ಟು ಸಮಾಧಾನವಾಗಿ 2 ನಿಮಿಷ ಕೂರಿಸಿ ಒಂದು ಗ್ಲಾಸ್ ನೀರು ಕೊಡಿ, ಸಮಾಧಾನವಾಗಿ ಮಾತಾಡಿ, ಪ್ರೀತಿಯಿಂದ ಮಾತಾಡಿ. ನಿಮ್ಮ ಬಡದಾಟಗಳು ಏನೇ ಇದ್ರು ಅವ್ರ ಮನೆಗೆ ಬಂದ್ಮೇಲೆ ಮಾತಾಡಿ, ಅವ್ರ ಜೊತೆ ಜಗಳ ಆಡಿ, ಏನಾದ್ರು ಮಾಡಿ. ಆದ್ರೆ ಅವ್ರು ಕೆಲ್ಸಕ್ಕೆ ಹೋಗೋವಾಗ ಮಾತ್ರ ತುಂಬಾ ಶಾಂತಿಯಿಂದ ಕಲಿಸಿ. ಅವರು ಹೋಗೋವಾಗ ಅಪ್ಪ ಹೆಲ್ಮೆಟ್ ಹಾಕೋ, ಅಣ್ಣ ಹೆಲ್ಮೆಟ್ ಹಾಕೋ, ಹೆಲ್ಮೆಟ್ ಹಾಕೊಳ್ರಿ, ಮಗನೇ ಹೆಲ್ಮೆಟ್ ಹಾಕೋ ಅಂತ ದಯವಿಟ್ಟು ಎಚ್ಚರ ವಹಿಸಿ. ಅರ್ಥಡ್ ಹಾಕ ಅಂತೇಳಿ, ಆಮೇಲೆ ಕಂಪಲ್ಸರಿ ಗ್ಲೌಸ್ ಬಳಸಿ ಕೆಲಸ ಮಾಡಿ ಅಂತೇಳಿ ದಯವಿಟ್ಟು ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಈ ಪವರ್ ಮ್ಯಾನ್ಗಳಿಗೆ ಅತಿ ಅವಶ್ಯಕವಾಗಿದೆ. ಹಂಗಾಗಿ ದಯವಿಟ್ಟು ಇದನ್ನ ಕೆಲಸ ಮಾಡಿ. ವೀರೇಶ್ ಅವರ ಮನೆ ಇವತ್ತು ಸುರಕ್ಷಿತವಾಗಿದೆ ಅಂದ್ರೆ ಅವ್ರ ಮಡದಿ, ಮಕ್ಕಳು ಮತ್ತೆ ಅವ್ರು ಮಾಡ್ಕೊಂಡಿರುವಂತ ಈ ಸುರಕ್ಷಿತ ಕ್ರಮಗಳು. ಹಂಗಾಗಿ ದಯವಿಟ್ಟು ಎಲ್ಲಾ ಪವರ್ ಮ್ಯಾನ್ಗಳನ್ನ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ಎಲ್ಲರಿಗೂ ತಿಳಿಸಿ ಈ ತರದ್ದು ಮಾಡ್ಕೊಂಡು ನಮ್ಮ ಜೀವ ಕಾಪಾಡ್ಕೊಳ್ಳೋಣ ಅಂತ. ಇವತ್ತು ವೀರೇಶ್ ಅವ್ರು ನೋಡಿ ತುಂಬಾ ಖುಷಿ ಆಯ್ತು. ನೋಡಿ, ಒಂದು ಗ್ಲೌಸು, 3 ಗ್ಲೌಸು ಕೆಲಸ ಮಾಡಕ್ಕೆ, ಜೀವೇಸ್ ಓಪನ್ ಮಾಡೋದಕ್ಕೆ. ನೋಡಿ ಇದೇನು ಕಂಪನಿ ಕೊಟ್ಟಿರೋದ ಇದು? ಆಯ್ತು ಸ್ನೇಹಿತರೆ, ಕಂಪನಿ ಕೊಟ್ಟಿಲ್ವಾ? ಮಹಾ ಅಂದ್ರೆ ಇಷ್ಟು ಎಲ್ಲವೂ ನಾನು ಏನು ಇವತ್ತೆಲ್ಲ ತೋರಿಸ್ತಾ ಇದ್ದೀನಿ, ಇವೆಲ್ಲದಕ್ಕೂ ಕನಿಷ್ಠ 10,000 ರೂಪಾಯಿಗಳ ಖರ್ಚಾಗ್ಬೋದು. ಆಯ್ತು, ಕಂಪನಿ ಕೊಟ್ಟಿದ್ದು ಅರ್ಧೋಯ್ತು, ಇನ್ನೊಂದು ಮತ್ತೊಂದು ಆಯ್ತು, ನಿಮ್ಮ ಹತ್ರ ಇಲ್ಲ, ಇಂಡಿವಿಜುವಲ್ ಆಗಿ ಬೇಕು, ನಿಮ್ ಗಾಡಿಯಲ್ಲಿ ಇಟ್ಕೋಬೇಕು ಅಂದ್ರೆ ಒಂದು 10,000 ರೂಪಾಯಿಗಳು. ನೀವು ಬೆಂಗಳೂರಿಗೆ ಅಥವಾ ಅಮೆಝಾನ್ ಅಲ್ಲಿ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಅಲ್ಲಿ ಆಗಿರ್ಬೋದು, ಎಲ್ಲಾದ್ರೂ ಹುಡುಕಿ ಕ್ವಾಲಿಟಿ ಗ್ಲೌಸಸ್, ಕ್ವಾಲಿಟಿ ಅರ್ಥ್ರಾಡ್ಸು, ಕ್ವಾಲಿಟಿ ಹೆಲ್ಮೆಟ್ಸು ಸಿಗುತ್ತೆ. ದಯವಿಟ್ಟು ಒಂದು 10,000 ರೂಪಾಯಿ ಖರ್ಚು ಮಾಡಿ ನಿಮ್ಮ ಪ್ರಾಣನ ಉಳಿಸ್ಕೊಳ್ಳಿ, ಕಂಪ್ನಿನ ಉಳಿಸಿ, ಅದ್ರ ಜೊತೆಯಲ್ಲಿ ನಿಮ್ಮ ಕುಟುಂಬನೂ ಸಹ ಉಳಿಸಿ ಅಂತ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ. ವೀರೇಶ್ ಸರ್ ತುಂಬಾ ಥ್ಯಾಂಕ್ ಯು. ಒಳ್ಳೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ನಮ್ಮ ಕರ್ನಾಟಕದ ಎಲ್ಲ ಪವರ್ ಮ್ಯಾನ್ಗಳಿಗೆ. ದಯವಿಟ್ಟು ಈ ವಿಡಿಯೋನ ಎಲ್ಲ ಪವರ್ ಮ್ಯಾನ್ಗಳಿಗೆ ಶೇರ್ ಮಾಡಿ ತಲುಪಿಸಿ. ಯಾಕಂದ್ರೆ ಎಲ್ಲರ ಜೀವ ರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಜೊತೆಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಿಮ್ಮ ವಾಣಿ ಖಂಡಿತವಾಗ್ಲೂ ನಿಲ್ಲುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ವಾಣಿ, ಇದು ಕನ್ನಡಿಗನ ಧ್ವನಿ.